ಪೋಲ್ಯಾಂಡ್ ಒಳಗ ಭಗವಾನ್ ಶ್ರೀಕೃಷ್ಣನ ಮೇಲೆ ಕೇಸ್ ಹಾಕಿದ್ರು. 16,000 ಜನ ಹೆಂಡತಿಯರಿದ್ರ ಚರಿತ್ರಹೀನ ಅಂತ. ಗೋಪಿಕೆಯರ ಜೋಡಿ ರಾಸಲೀಲೆ ಮಾಡೋ ಕೃಷ್ಣನ್ನ ಯಾಕೆ ಪೂಜಿಸ್ತೀರಿ? ಯುರೋಪಿಯನ್ ಕಂಟ್ರಿ ಒಳಗ ಇಸ್ಕಾನ್ ಬೆಳವಣಿಗೆ ನೋಡೋರ್ಗಿ ತಡ್ಕೊಳಕ್ಕಾಗ್ವಲ್. ಒಂದು ರೀತಿ ಈ ಸುದ್ದಿ ಜಗತ್ತನ್ನ ಬೆರಗಾಗಿಸಿತ್ತು. ಕ್ರಿಶ್ಚಿಯನ್ರು, ಸನಾತನ ಧರ್ಮದವರು ಇವರ ಮಧ್ಯ ಒಂದು ರೀತಿ ವೈರತ್ವನ ಹುಟ್ಕೊಂಡಿತ್ತು. ಕೃಷ್ಣನ ಮೇಲೆ ಕೇಸ್ ಮಾಡಿದವ್ರಿಗೆ ಉಲ್ಟಾ ಹೊಡೆದಿತ್ತು ಅವ್ರದೇ ಕೇಸ್. ಪೋಲ್ಯಾಂಡ್ ಒಳಗ ಶ್ರೀಕೃಷ್ಣನ ಮೇಲೆ ಕೇಸ್ ಆಗೈತಿ. ಕರೆಕ್ಟಾಗಿ ಕೇಳಿಸ್ಕೊಂಡಿರಿ, ಸಾಕ್ಷಾತ್ ಶ್ರೀ ಭಗವಾನ್ ಶ್ರೀಕೃಷ್ಣನ ಮೇಲೆ ಕೇಸ್ ಹಾಕ್ಯಾರ. ಯಾರು ಕೇಸ್ ಮಾಡಿದ್ರು? ಯಾಕೆ ಕೇಸ್ ಮಾಡಿದ್ರು? ಶ್ರೀಕೃಷ್ಣನ ಕಟ್ಕಟೆ ಒಳಗ ನಿಲ್ಲಿಸ್ತೀನಿ ಅಂತ ಹೇಳ್ದವ್ರು ಯಾರು? ಇದೆಲ್ಲದ್ರ ಬಗ್ಗೆ ಇವತ್ತ ಈ ಸ್ಟೋರಿ ಒಳಗೆ ಹೇಳ್ತೇನೆ. ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಕೆಳಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ದಾಗ ಬರೋ ಎಕ್ಸ್ಕ್ಲೂಸಿವ್ ಸುದ್ದಿನ ಮಿಸ್ ಮಾಡ್ಕೊಳಲ್ಲ ನೋಡ್ರಿ. ನಮ್ಮ ದೇಶದಾಗ ರಾಮನ ಬಗ್ಗೆ ಡಿಸ್ಕಷನ್ ಆಗ್ತಾವ, ಶ್ರೀಕೃಷ್ಣನ ಬಗ್ಗೆ ಡಿಸ್ಕಷನ್ ಆಗ್ತಾವ, ಎಲ್ಲ ದೇವರುಗಳ ಬಗ್ಗೆ ಡಿಸ್ಕಷನ್ ಆಗ್ತಿರ್ತಾವ. ಪಾಸಿಟಿವ್ ನೆಗೆಟಿವ್ ಡಿಸ್ಕಷನ್ ಇದ್ದೇ ಇರ್ತಾವ. ನಾವು ಮಾಡಿರ್ತೀವಿ ಡಿಸ್ಕಷನ್. ಕೆಲವೊಂದು ಡಿಸ್ಕಷನ್ ಹೆಂಗಿರ್ತಾವ ಅಂದ್ರೆ, ಶ್ರೀರಾಮಚಂದ್ರ ಸೀತಾಮಾತೆ ಮೇಲೆ ಅನುಮಾನ ಪಟ್ಟ ಕಾಡಿ ಕಳಿಸ್ದ, ಆತ ಮಾಡಿದ ತಪ್ಪು ಅನ್ನೋ ಹಂಗಿರ್ತಾವ. ಇನ್ನು ಕೆಲವೊಂದು ಶ್ರೀಕೃಷ್ಣ ಬರೆದಿರೋ ಭಗವದ್ಗೀತೆನ ಸುಳ್ಳು ಅನ್ನೋ ಹಂಗಿರ್ತಾವ. ಈ ರೀತಿ ಚರ್ಚೆ ಸರ್ವೇ ಸಾಮಾನ್ಯ. ನಮ್ಮ ಭಾರತದಾಗ ಹಿಂಗೆ ಚರ್ಚೆ ಆಗೋದು ನಮ್ಗೆ ಆಶ್ಚರ್ಯ ಕೊಡಂಗಿಲ್ಲ. ಆದ್ರೆ ಪೋಲ್ಯಾಂಡ್ ಒಳಗೆ ಭಗವಾನ್ ಶ್ರೀಕೃಷ್ಣನ ಬಗ್ಗೆ ಚರ್ಚೆ ಆಗ್ತಾವಂದ್ರೆ, ಶ್ರೀಕೃಷ್ಣನ ಮೇಲೆ ಕೇಸ್ ಮಾಡ್ತಾರು ಅಂದ್ರೆ ನಂಬಕ್ಕೆ ಸ್ವಲ್ಪ ಕಷ್ಟ ಆಗ್ತೈತಿ, ಆಶ್ಚರ್ಯನೂ ಆಗ್ತೈತಿ. ಇದೆಲ್ಲ ಕೇಸ್ ಆಗಿದ್ದು ಕಟ್ಕಡ್ಡೆಗೆ ಕೃಷ್ಣನ್ ಕರ್ಕೊಂಬರ್ತೀನಿ ಅಂದಿದ್ದು, ಇದಕ್ಕೆಲ್ಲ ಕಾರಣ ಇಸ್ಕಾನ್. ನಾ ಹೇಳೋ ಕತ್ತಿ ಎಲ್ಲ ಇಸ್ಕಾನ್ ಸುತ್ತನ ಸುತ್ಕೊಂಡೈತಿ. 1966ರಾಗ ಇಸ್ಕಾನ್ ಸ್ಥಾಪನೆ ಆಗ್ತೈತಿ. ಈ ಡ್ರಗ್ ಅಡಿಕ್ಟ್ಗಳು ಚಟಕ್ಕೆ ಬಿದ್ದು ಹಾಳಾಗ್ತಿರ್ತಾರಲ್ರಿ, ಅವ್ರನ್ನ ಸುಧಾರಿಸೋನು ಅಂತ ಹೇಳಿ ಇಸ್ಕಾನ್ನ ಸ್ಥಾಪನೆ ಮಾಡ್ತಾರೆ. ನಾನ್ ವೆಜ್ ತಿನ್ನೋರ್ನ ನಾನ್ ವೆಜ್ ತಿನ್ನೋದು ಬಿಡಿಸ್ತಾರ, ಡ್ರಗ್ ಅಡಿಕ್ಟ್ಗಳನ್ನ ಡ್ರಗ್ಸಿಂದ ದೂರ ಮಾಡ್ತಾರ, ಭಗವದ್ಗೀತೆ ಸಾರ ಹೇಳಿ ಅವರಿಗೆ ಒಳ್ಳೆಯ ಮಾರ್ಗ ತೋರಿಸ್ತಾರ. ಆವಾಗ ಚಾಲು ಆಗಿದ್ದು ಯಾವ ರೀತಿ ಬೆಳೀತು 4 ವರ್ಷದಾಗಂದ್ರೆ 1966ರಾಗ ಚಾಲು ಆಗಿ 1970 ಅನ್ಗುಡ್ದ ಒಂದು ರೀತಿ ಯುರೋಪ್ ಒಳಗೆ ಸುನಾಮಿನ ಬಂದುಬಿಡ್ತು ಇಸ್ಕಾನ್ ಜೊತೆ. ಅಷ್ಟು ಮಂದಿ ಅದನ್ನ ಫಾಲೋ ಮಾಡಾಕತ್ರು, ಅಷ್ಟು ಮಂದಿ ಸನಾತನ ಧರ್ಮವನ್ನು ಒಪ್ಕೊಳಕತ್ರು. ಸ್ವಾಮಿ ಪ್ರಭುಪಾದರು ಇದನ್ನ ಚಾಲೂ ಮಾಡಿದ್ಮೇಲೆ ಯಾವ ರೀತಿ ಜನ ಇದನ್ನ ಮೆಚ್ಕೊಳಕತ್ರು, ಇದನ್ನ ಫಾಲೋ ಮಾಡಾಕತ್ರು ಅಂದ್ರೆ ಇದು ಬಹಳಷ್ಟು ಬೇಗನ ಪೋಲ್ಯಾಂಡ್ ತನಕ ತಲುಪಿ ಬಿಡ್ತು. ಪೋಲ್ಯಾಂಡ್ ಅದೊಂದು ಕ್ಯಾಥೋಲಿಕ್ ರಾಷ್ಟ್ರ. ಅಲ್ಲಿ ಪೋಪ್ರ ಆಡಳಿತದಾಗ ಕ್ರೈಸ್ತರು ಇರೋ ಅಂಥ ದೇಶ. 100% ಅಷ್ಟು ಅಲ್ಲಿ ಕ್ರೈಸ್ತರು ಹೆಚ್ಚು. ಆದ್ರ ಇಸ್ಕಾನ್ ಅಲ್ಲಿ ಕಾಲಿಟ್ಟ ಬರೀ 2 ವರ್ಷಕ್ಕೆ 10%ಕಿನ್ನ ಜಾಸ್ತಿ ಅಂದ್ರ ಪೋಲ್ಯಾಂಡ್ನ ಜನಸಂಖ್ಯೆಯ 10%ಕಿನ್ನ ಹೆಚ್ಚಿನ ಮಂದಿ ಇಸ್ಕಾನ್ನ ಫಾಲೋ ಮಾಡಾಕತ್ರು. ಇಸ್ಕಾನ್ಗೆ ಹೋಗಿ ಭಜನೆ ಮಾಡಾಕತ್ರು, ತಮ್ಮ ಧರ್ಮವನ್ನ ಪರಿವರ್ತನೆ ಮಾಡ್ಕೊಳಕತ್ರು, ಸನಾತನ ಧರ್ಮವನ್ನ ಒಪ್ಕೊಳಕತ್ರು, ಭಜನೆ ಮಾಡ್ಕೋತ ಬೀದಿ ಸುತ್ತಾಕತ್ರು, ಭಗವದ್ಗೀತೆ ಪಡ್ಸಾಕತ್ರು. ಇದು ದಿನದಿಂದ ದಿನಕ್ಕೆ ಹೆಚ್ಚಾಗತ್ ಮ್ಯಾಲ ಕ್ಯಾಥೋಲಿಕ್ ಅವರು ಏನ್ ಅನ್ಕೊಂಡ್ರು ಅಂದ್ರ, ಇವರು ಬೇಕಂತನ ಕ್ರೈಸ್ತರನ್ನ ತಮ್ಮ ಸನಾತನ ಧರ್ಮಕ್ಕೆ ಎಳ್ಕೊಳಕತ್ತಾರ ಅಂತ ಹೇಳಿ ಇಬ್ಬರ ಮಧ್ಯ ಒಂದು ರೀತಿ ವೈರತ್ವ ಬೆಳ್ಕೊಂಡ್ಬಿಡ್ತು. ಯಾವ ಮಟ್ಟಕ್ಕೆ ಹೋತು ಅಂತಂದ್ರ, ಒಬ್ಳು ಹುಡುಗಿ ದಿನಾನು ಇಸ್ಕಾನ್ಗೆ ಬಂದು ತನ್ನ ಭಜನೆಗಳನ್ನ ಮನೆಗೆ ಹೋಗಿ ಅವ್ರ ಅವ್ವನ ಮುಂದೆ ಹಾಡ್ತಿದ್ಲಂತ. ಅವ್ವ ಇದ್ದಕ್ಕೆ ಏನು ಮಾಡಿದ್ಲು ಅಂದ್ರ, ಚರ್ಚ್ನ ಒಬ್ಬ ನನ್ನ ಅಂದ್ರ ಕ್ರೈಸ್ತ ಸನ್ಯಾಸಿನಿ ಮುಂದೆ ಬಂದ ಹೇಳಿದ್ಲಂತ, ನನ್ನ ಮಗಳು ಆ ಇಸ್ಕಾನ್ಗೆ ಹೋಗಿ ಹಾಳಾಗ್ಯಾಳ, ಇಸ್ಕಾನ್ದವರು ನನ್ನ ಮಗಳ ಗತ್ಲೆ ಭಾಳ ಮಂದಿನ ಹಾಳು ಮಾಡ್ಯಾರು, ಹೆಂಗಾರೆ ಮಾಡಿ ಇದನ್ನ ತಡಿಬೇಕು, ಅವ್ರನ್ನ ನಮ್ಮ ದೇಶದಿಂದ ಓಡಿಸ್ಬೇಕು, ಇಸ್ಕಾನನ್ನು ನಮ್ಮ ದೇಶದಿಂದ ಬ್ಯಾನ್ ಮಾಡಿಸ್ಬೇಕು, ನೀವೇ ನನಗೆ ಸಹಾಯ ಮಾಡಬೇಕು ಅಂತ ಕೇಳಿದ್ಲಂತ. ಅದನ್ನು ಸೀರಿಯಸ್ ಆಗಿ ತಗೊಂಡು ಭಗವದ್ಗೀತೆಯಿಂದ ಹಿಡಿದು ಹಿಂದೂ ಧರ್ಮ ಗ್ರಂಥಗಳನ್ನು ಓದಿ ಅದರೊಳಗಿರುವ ಕೆಲವೊಂದು ಪಾಯಿಂಟ್ಗಳನ್ನ ಆರಿಸ್ಕೊಂಡು 2000 ಒಳಗೆ ಲೋಕಲ್ ಕೋರ್ಟಿಗೆ ಹೋಗಿ ಕೇಸ್ ಹಾಕ್ತಾರೆ. ಇಸ್ಕಾನ್ ಅವರು ಯುವ ಜನರನ್ನ ತಲೆ ಕೆಡಿಸಿ ಬ್ರೈನ್ ವಾಶ್ ಮಾಡಿ ಹಾಳು ಮಾಡಕತ್ತಾರ. ಅವರಿಗೆ ತಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗೋ ಹಂಗೆ
ಹೆದರ್ಸಾಕತ್ತಾರ, ಭಯ ಮೂಡ್ಸಾಕತ್ತಾರ ಅಂತ ಕೇಸ್ ಒಳಗ ಬರೆದ್ರು. ಅದರ ಜೊತೆಗೆ ಇಸ್ಕಾನ್ ಅವರು ಚರಿತ್ರಹೀನ ಶ್ರೀಕೃಷ್ಣನನ್ನ ಪೂಜಿಸೋದನ್ನ ಕಲ್ಸಾಕತ್ತಾರು. ಆ ಶ್ರೀಕೃಷ್ಣ ಬರ್ದಿರೋ ಭಗವದ್ಗೀತೆಯನ್ನ ಓದ್ರಿ ಅಂತ ಹೇಳಾಕತ್ತಾರು. 16,000 ಜನ ಹೆಂಡತಿಯರಿದ್ದಂಥ ಶ್ರೀಕೃಷ್ಣನನ್ನ ಯಾಕೆ ಪೂಜೆ ಮಾಡಬೇಕು? ಯುವ ಜನತೆ ಶ್ರೀಕೃಷ್ಣನ ಥರನೇ ನಾವು ಆಗಬೇಕು ಅಂತ ಅಂದ್ರೆ ಹೆಂಗ ಅಂತ ಹೇಳಿ ಕೇಸ್ ಒಳಗೆ ಮೆನ್ಷನ್ ಮಾಡಿದ್ರು. ಕೇಸ ಚಾಲು ಆಯಿತು. ಈ ಸುದ್ದಿ ಎಷ್ಟು ದೊಡ್ಡದಾಗಿ ಹಬ್ಬಿತು ಅಂತಂದ್ರೆ ಎಲ್ಲ ಪೇಪರ್ ಹೆಡ್ಲೈನ್ಸ್ ಇದೆ, ಎಲ್ಲ ಮ್ಯಾಗ್ಝಿನ್ ಒಳಗಿದೆ, ರೇಡಿಯೋ ಟಿವಿ ಎಲ್ಲ ಕಡೆ ಈ ಸುದ್ದಿ ಹರಿದಾಡಕತ್ತು. ನನ್ ವರ್ಸಸ್ ಹಿಂದೂ ಕಲ್ಟ್ ಅಂತ ಹೆಡ್ಲೈನು ದೊಡ್ಡದಾಗಿ ಸದ್ದು ಮಾಡ್ತು. ಕೇಸ್ ಚಾಲು ಆಗ್ತೈತಿ ನನ್ನ ಕಡೆಯಿಂದ, ಅಂದ್ರೆ ಕ್ರೈಸ್ತ ಸನ್ಯಾಸಿ ಕಡೆ ಇದ್ದಂಥ ವಕೀಲರು ವಾದ ಚಾಲು ಮಾಡ್ತಾರ. ಜಡ್ಜ್ ಮುಂದೆ ಹೇಳ್ತಾರ, ಇಸ್ಕಾನ್ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಬೆದರಿಕೆ ಹಾಕೋ ಕೆಲಸ ಮಾಡಕತ್ತಾರು, ಕ್ರಿಶ್ಚಿಯನ್ ಧರ್ಮವನ್ನ ನಾಶ ಮಾಡಬೇಕು, ಇಡೀ ನಮ್ಮ ಪೋಲೆಂಡ್ ದೇಶದಾಗ ಸನಾತನ ಧರ್ಮ ಮಾತ್ರ ಇರಬೇಕು ಅನ್ನೋ ಪಿತೂರಿ ನಡ್ಸ್ಯಾರು. ಅದಷ್ಟೇ ಅಲ್ಲದೆ ಚರಿತ್ರಹೀನ ಶ್ರೀಕೃಷ್ಣ 16,000 ಜನ ಮಡದಿಯರಿದ್ರು ಆತನ ಪೂಜೆ ಮಾಡ್ರಿ ಅಂತ ಫೋರ್ಸ್ ಮಾಡಕತ್ತಾರು. ಇದೆಲ್ಲ ಯಾಕೆ ಬೇಕು ಅಂತ ಹೇಳಿ ವಾದ ಮಂಡನೆ ಮಾಡ್ತಾರ. 16,000 ಜನ ಫ್ಯಾಮಿಲಿ ಸಿಸ್ಟಮ್ಗೆ ಕುತ್ತು ತರೋವಂಥದ್ದು. ಇಂಥ ಒಬ್ಬ ಕೃಷ್ಣನ ಯಾಕೆ ಇವ್ರು ಪೂಜಿಸ್ಬೇಕು? ಇದೆಲ್ಲ ಮಾಡಾಕತ್ತಿರೋ ಇಸ್ಕಾನ್ನ ಮೊದಲು ಬ್ಯಾನ್ ಮಾಡ್ರಿ ಅಂತ ಹೇಳ್ತಾರ. ಇಸ್ಕಾನ್ ಕಡೆಯಿಂದ ಯಾವುದೇ ರೀತಿ ದೊಡ್ಡ ಲಾಯರ್ ಬರಲಿಲ್ಲ. ಇಸ್ಕಾನ್ನ ಒಬ್ಬ ಭಕ್ತ ದೇವೋತಿ ದಾಸ್ ಅನ್ನೋರು ವಾದ ಮಂಡನೆ ಮಾಡ್ತಾರ. ಇಸ್ಕಾನ್ ಕಡೆಯಿಂದ ಅವ್ರ ವಾದ ಬಹಳ ಸಿಂಪಲ್ ಆಗಿತ್ತು. ಕಿರ್ಚಾಡ್ಲಿಲ್ಲ, ಅವ್ರು ಹೇಳಿದ್ದು ತಪ್ಪು ಅಂತ ಒದರಾಡ್ಲಿಲ್ಲ, ತಮ್ಮದು ಏನೈತಲ್ಲ ಅಷ್ಟೇ ಮಾತಾಡಿದ್ರು. ಶ್ರೀಕೃಷ್ಣನನ್ನ ಯಾರೆಲ್ಲ ಪೋಲ್ಯಾಂಡ್ ಒಳಗೆ ಆರಾಧನೆ ಮಾಡಕತ್ತಾರು, ಪೂಜಿಸಾಕತ್ತಾರು, ಶ್ರೀಕೃಷ್ಣ ಬರೆದಿರೋ ಭಗವದ್ಗೀತೆಯನ್ನ ದಿನ ಓದಾಕತ್ತಾರಲ್ಲ, ಅದು ಅವರ ಸ್ವಯಂ ನಿರ್ಧಾರ. ನಾವು ಯಾರನ್ನೇ ಆಗಲಿ ಫೋರ್ಸ್ ಮಾಡಿಲ್ಲ. ಶ್ರೀಕೃಷ್ಣನ ಸಾರ ಹೇಳಿವಿ, ಅದು ಅವ್ರಿಗೆ ಇಷ್ಟ ಆಗೈತಿ, ಅವ್ರು ಅದನ್ನು ಫಾಲೋ ಮಾಡಕತ್ತಾರು. ಅದಷ್ಟೇ ಅಲ್ಲದೆ ಹ್ಯೂಮನ್ ರೈಟ್ಸೇ ಹೇಳ್ತೈತಿ, ಯಾರೇ ಒಬ್ಬರು ತಮ್ಮ ನಂಬಿಕೆ ಮೇಲೆ ಯಾರನ್ನಾದರೂ ಆರಾಧನೆ ಮಾಡಬೇಕು ಅಂದ್ರೆ ಅವರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಐತಿ, ಅದನ್ನು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಹಂಗಂತ ಹ್ಯೂಮನ್ ರೈಟ್ಸ ಹೇಳುವಾಗ ಇವ್ರು ಯಾಕ ಅದನ್ನು ಪ್ರಶ್ನೆ ಮಾಡಬೇಕು? ಇವ್ರ ಹತ್ರ ಏನು ಸಾಕ್ಷಿ ಅದಾವ, ನಾವು ಫೋರ್ಸ್ ಮಾಡೀವಿ ಅಂತ ಇವರು ಮರುವಾದ ಮಾಡ್ತಾರೆ. ಆದರೂ ನನ್ನ ಕಡೆ ಇದ್ದಂತಹ ಲಾಯರ್ 16,000 ಜನ ಹೆಂಡತಿಯರಿರುವ ನಿಮ್ಮ ಶ್ರೀಕೃಷ್ಣನ ಬಗ್ಗೆ ನಮ್ಮ ಹತ್ತಿಕ ಹೇಳಬೇಡ್ರಿ ಅಂತ ಹೇಳ್ತಾರೆ. ಕ್ಯಾಥೋಲಿಕ್ ಕಂಟ್ರಿಯನ್ನ ಹಾಳು ಮಾಡಕ್ಕೆ ಬಂದಿರೋ ಇಸ್ಕಾನ್ ಇಲ್ಲಿ ಇರಬಾರ್ದು ಅನ್ನೋ ವಾದ ಬಂದಾಗ ದೇವೋತಿ ದಾಸ್ ಅವರು ಅವ್ರಿಗೆ ಒಂದು ಕಥೆ ಹೇಳ್ತಾರೆ. 16,000 ಜನ ಹೆಂಡತಿಯರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮಂದು ಯಾವುದೇ ರೀತಿ ಫಿಸಿಕಲ್ ರಿಲೇಶನ್ಶಿಪ್ ಇರಲಿಲ್ಲ. ಅವರನ್ನು ಅವರು ಯಾವತ್ತೂ ಹೋಗಿ ಮೀಟ್ ಆಗಲಿಲ್ಲ, ಅವ್ರಿಗೆ ಯಾವತ್ತೂ ತಾಳಿ ಕಟ್ಟಲಿಲ್ಲ, ಅವರ ಜೊತೆ ಸಂಸಾರ ಮಾಡಲಿಲ್ಲ. ಅದು ಏನಾಗಿತ್ತಪ್ಪ ಅಂತಂದ್ರೆ ನರಕಾಸುರ ಅನ್ನುವಂಥ ಒಬ್ಬ ರಾಕ್ಷಸ 16,000 ಜನ ರಾಣಿಯರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ, ಅಂದರೆ ಅಪಹರಣ ಮಾಡ್ಕೊಂಡು ಹೋಗಿ ಒಂದು ಕಡೆ ಕೂಡ ಹಾಕಿರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಆ ರಾಕ್ಷಸನನ್ನು ಸಾಯಿಸಿ ಆ 16,000 ಜನ ರಾಣಿಯರನ್ನ ಬಿಡುಗಡೆ ಮಾಡಿದಾಗ ಆ ರಾಣಿಯರು ನಮ್ಮನ್ನು ಬಿಡಿಸಿರೋ ನಾವು ನಮ್ಮನ್ನು ಸಮರ್ಪಣೆ ಮಾಡ್ಕೋತೀವಿ, ಇನ್ಯಾರು ನಮಗೆ ಬೇಡ, ಇಂಥ ರಾಕ್ಷಸನ ಹತ್ರ ನಾವು ಇದ್ದೀವಿ, ಜನ ನಮ್ಮ ಬಗ್ಗೆ ಏನು ಮಾತಾಡ್ತಾರೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊತಾರೆ, ನಮ್ಮನ್ನು ಯಾರು ಒಪ್ಕೋತಾರ, ಹೀಗಾಗಿ ಶ್ರೀಕೃಷ್ಣ ನಮ್ಮನ್ನು ನಾವು ನಿನಗೇ ಸಮರ್ಪಣೆ ಮಾಡ್ಕೋತೀವಿ, ನಮ್ಮೆಲ್ಲರನ್ನ ನಿನ್ನ ಮಡದಿ ಅಂತ ಒಪ್ಕೋ ಅಂತ ಕೇಳ್ತಾರೆ. ಆ ಮಾತಿಗೆ ಶ್ರೀಕೃಷ್ಣ ಪರಮಾತ್ಮ ಆಯಿತು ನಿಮ್ಮ ಇಚ್ಛೆಂಗೆ ಆಗಲಿ ಅಂತ ಒಪ್ಕೋತಾರೆ. ಎಲ್ಲ 16,000 ಜನಕ್ಕೆ ಶ್ರೀಕೃಷ್ಣ ಪರಮಾತ್ಮ ತಾಳಿಯನ್ನು ಕಟ್ಟಲಿಲ್ಲ, ಅವ್ರು ಹೇಳಿದ್ಕ ಒಪ್ಕೊಂಡು ಹೋದ್ರು. ಇಷ್ಟು ಕತೆ ಇರೋದು. ನೀವು ಹೇಳಕತ್ತಿರೋದು 16,000 ಜನರನ್ನ ಶ್ರೀಕೃಷ್ಣ ಪರಮಾತ್ಮ ಮದುವೆಯಾಗಿ ಸಂಸಾರ ಮಾಡಿ ಮಕ್ಕಳು ಇದ್ದಾವೆ ಅನ್ನೋ ರೀತಿ ಐತಿ. ಇದೆಲ್ಲ ಕಟ್ಟು ಕತೆ. ನಿಜವಾಗ್ಲೂ ಭಗವದ್ಗೀತೆಯನ್ನು ಓದಿದ್ರೆ ಇದ್ರ ಬಗ್ಗೆ ನಿಮಗೆ ಗೊತ್ತಾಗೋದು ಅಂತ ವಾದ ಮಾಡಿದ್ಮೇಲೆ ಅಲ್ಲಿದ್ದವರೆಲ್ಲ ಶಾಂತ ಆಗ್ಬಿಡ್ತಾರೆ. ದೇವೋತಿ ದಾಸ್ ಅವರು ಇಷ್ಟು ಹೇಳಿ ಸುಮ್ಮಾಗಲಿಲ್ಲ. ಅಲ್ಲಿದ್ದ ನನ್ನವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಕ್ರೈಸ್ತ ಸನ್ಯಾಸಿಯವರೇ, ನೀವು ಕ್ರೈಸ್ತ ಸನ್ಯಾಸಿ ಆಗೋ ಮುಂಚೆ ಚರ್ಚ್ ಒಳಗೆ ಒಂದು ವಿಧಿ ವಿಧಾನ ಅಂತ ಇರ್ತೈತಿ, ಪ್ರತಿಜ್ಞೆ ಮಾಡಿರ್ತೀರಿ, ಆ ಪ್ರತಿಜ್ಞೆನ ಇಲ್ಲಿ ಹೇಳ್ತೀರೇನ್ರಿ ಅಂತ ಕೇಳಿದಾಗ ಆ ನನ್ನವರು ಹೇಳಂಗಿಲ್ಲ. ಆದರೆ ದೇವೋತಿ ದಾಸ್ ಅವರ ನಾನೇ ಹೇಳ್ತೀನಿ ಅಂತ ಆ ಪ್ರತಿಜ್ಞೆ ಏನು ಅನ್ನೋದನ್ನ ಹೇಳ್ತಾರೆ. ನಾನು ಏಸು ಕ್ರಿಸ್ತರ ಜೊತೆ ಮದುವೆ ಆಗ್ತಾ ಇದ್ದೀನಿ, ಅವರೇ ನನ್ನ ಗಂಡ,
ನಾನು ಅವರ ವಧು, ಅವರನ್ನ ಬಿಟ್ಟು ನನ್ಗ ಬೇರೆ ಯಾರೂ ಬೇಡ, ಹಿಂಗೆಲ್ಲ ಪ್ರತಿಜ್ಞೆ ಮಾಡಿ ಇದೊಂದು ಆಚರಣೆ ಅವರೆಲ್ಲ ಇದನ್ನ ಮಾಡ್ತಾರೆ. ಇದು ಕೆಟ್ಟದ್ದು ಅಂತ ಯಾರು ಹೇಳಕತ್ತಿಲ್ಲ. ಅಲ್ಲಿ ದೇವೋತಿ ದಾಸ್ ಅವ್ರು ಕೂಡ ಇದನ್ನ ವಿರೋಧ ಮಾಡಲಿಲ್ಲ, ಅದನ್ನ ಎಲ್ರಿಗೂ ತಿಳಿಸಿಕೊಟ್ರು. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ನ ಇಡ್ತಾರ. ಟೋಟಲ್ ಆಗಿ ಜಗತ್ನಾಗ ಎಷ್ಟು ಮಂದಿ ನನ್ಸ್ ಇರ್ಬೋದು ಅಂತ ಪ್ರಶ್ನೆ ಮಾಡಿದಾಗ ಆ ನನ್ ಹೇಳ್ತಾರೆ ಒಂದು 6 ಮಿಲಿಯನ್ ನನ್ಸ್ ಇದ್ದಾರಂತ. 6 ಮಿಲಿಯನ್ ನನ್ಸ್ ಆಗಬೇಕು ಅಂದ್ರೆ, ಕ್ರೈಸ್ತ ಸನ್ಯಾಸಿ ಆಗಬೇಕು ಅಂದ್ರೆ ಈ ಪ್ರತಿಜ್ಞೆಯನ್ನ ಪೂರೈಸಿ ಆಮೇಲಿಂದಾನೇ ನನ್ನಾಗಿರ್ತಾರೆ. ಸೊ ಈ 6 ಮಿಲಿಯನ್ ಜನ ಏಸು ಕ್ರಿಸ್ತರನ್ನ ನನ್ನ ಗಂಡ ಅಂತ ಸ್ವೀಕಾರ ಮಾಡ್ಯಾರು ಅಂದ್ರೆ ಏಸು ಕ್ರಿಸ್ತರಿಗೆ 6 ಮಿಲಿಯನ್ ಜನ ಹೆಂಡತಿಯರು. ಸೊ ಅವ್ರಿಗೆ ನೀವೇನಂತೀರಿ? 16,000 ಜನ ಹೆಂಡತಿಯರಿರುವಂಥ ಶ್ರೀಕೃಷ್ಣ ಪರಮಾತ್ಮನಿಗೆ ನೀವೇನಂದ್ರಿ? ಚಾರಿತ್ರ್ಯಹೀನ ಅಂದ್ರಿ. ಈಗ ಏಸು ಕ್ರಿಸ್ತರಿಗೆ ನೀವು ಏನಂತೀರಿ ಅಂತ ಪ್ರಶ್ನೆ ಇಟ್ರು. ಆವಾಗ ಅಲ್ಲಿ ಕೂತಿದ್ದ ಮಂದಿ ಎಲ್ಲ ಅಂದ್ರೆ ಕೋರ್ಟ್ ಒಳಗಿದ್ದ ಮಂದಿ ಎಲ್ಲ ಚಪ್ಪಾಳೆ ಹೊಡಿತಾರೆ. ಜಡ್ಜ್ ಕೂಡ ಒಂದು ರೀತಿ ಮುಗುಳ್ನಗು ನಕ್ಕು ನನ್ನವ್ರ ಕಡೆ ತಿರುಗಿ ನೋಡ್ತಾರೆ. ಅಲ್ಲಿದ್ದ ನನ್ನ ತಲೆ ಕೆಳಗಾಗಿತ್ತು. ಅವ್ರು ಏನೇ ಉತ್ತರ ಕೊಡಕ್ಕೆ ರೆಡಿ ಇರಲಿಲ್ಲ. ಅಂದ್ರೆ ಅವ್ರಿಗೆ ಏನು ಹೇಳಬೇಕಂತ ಗೊತ್ತಾಗತ್ತಿರ್ಲಿಲ್ಲ. ನನ್ನವರ ವಕೀಲ ಕೂಡ ಬಾಯಿ ಮುಚ್ಕೊಂಡು ಕೂಡ್ಬೇಕಾಯ್ತು. ಆಗ ಏನೂ ವಾದ ಮಾಡಕ್ಕೆ ಆಗದೆ ಅವರಿಬ್ಬರು ಸುಮ್ಮಾದ್ಮೇಲೆ ಜಡ್ಜ ಈ ಕೇಸನ್ನು ವಜಾ ಮಾಡ್ತಾರೆ. ಇಸ್ಕಾನನ್ನು ಪೋಲ್ಯಾಂಡಿಂದ ಬ್ಯಾನ್ ಮಾಡಬೇಕು ಅಂತ ಹಾಕಿದ ಕೇಸು ಅಲ್ಲಿ ಮುಗಿದು ಹೋಗ್ತೈತಿ. ಇದ್ರ ಬಗ್ಗೆ ಇಸ್ಕಾನ್ನ ಮುಖಂಡ್ರೇ ಮಾತಾಡ್ಯಾರ. ಏನೇನಾಗಿತ್ತು ಅಂತ ಅವ್ರ ಬಾಯಿಲೇನ ಕೇಳ್ರಿ. There's that court case in Poland. You know, that was someone who had split off from ISKCON and was preaching in Poland. And he made some girl a devotee, and her mother complained to a Christian nun. Poland's a Catholic country. She went to court against this devotee. So in the court, the Christians were saying these people are immoral. They believe in a God with 16,000 wives. So the judge said, what do you have to say to that? You've heard this story? No. So then the devotee said, well, ask this nun what vows she took when she became a nun. She said, well, I can't say it's. He said, I'll tell you. She promised that only Jesus would be her husband. So how many wives did Jesus have? When all these nuns promised that only Jesus could. Wow. Then the judge, case dismissed. ಯಾವ ರೀತಿ ಕೇಸ್ ಆಯಿತು, ಯಾವ ರೀತಿ ಕೇಸ್ ಉಲ್ಟಾ ಆಯಿತು, ಏನೇನೆಲ್ಲ ಸರ್ಕಸ್ ನಡೀತು, ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಯಾವ್ಯಾವ ರೀತಿ ಆರೋಪ ಆಯಿತು ಎಲ್ಲ ಕೇಳಿದ್ರಲ್ರಿ. ನಮ್ಮ ದೇಶದಾಗೂ ಇಂಥವು ಭಾಳ ನಡೀತಾವ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಮಿತಿ ಮೀರಿ ಬಳಕೆ ಆಗತೈತಿ. ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಯೂನಿವರ್ಸಿಟಿ ಒಳಗೆ ರಾಮಾಯಣ ಮಹಾಭಾರತದ ನಾಟಕ ಆಗ್ತಾವ. ಅವು ಇದ್ದಕ್ಕಿದ್ದಂಗೆ ಆಗಂಗಿಲ್ಲ. ರಾಮ ಲಕ್ಷ್ಮಣ ಸೀತೆಯರನ್ನ ಗೇಲಿ ಮಾಡೋ ಹಂಗಿರ್ತಾವ. ಲಕ್ಷ್ಮಣಂಗ ಸೀತೆ ಮೇಲೆ ಮನಸ್ಸಿತ್ತು ಅನ್ನೋ ಹಂಗಿರ್ತಾವ. ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋಗಿಲ್ಲ, ಪಬ್ಬಿಗೆ ಹೋಗಿದ್ರು ಅನ್ನೋ ಹಂಗಿರ್ತಾವ. ಈ ರೀತಿ ಎಲ್ಲ ಅಪಹಾಸ್ಯ ನಮ್ಮ ದೇಶದಾಗ ಮಾಡಕತ್ತಾರ. ಅಭಿವ್ಯಕ್ತಿ ಸ್ವಾತಂತ್ರ್ಯನ ಹೆಚ್ಚು ಬಳಸ್ಕೊಂಡು ಇದೆಲ್ಲ ನಡೆದಾವ. ಇನ್ನು ಪೋಲ್ಯಾಂಡ್ನಾಗ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಕೇಸ್ ಆಗೈತಿ ಅಂದ್ರೆ ನಾವೆಲ್ಲ ಭಾಳ ಆಶ್ಚರ್ಯ ಪಡಬೇಕಿಲ್ಲ. ನಮ್ಮ ಸನಾತನ ಧರ್ಮ ಪರಿಪಾಲನೆ ಆಗೋ ಭಾರತದಾಗ ಹಿಂಗೆಲ್ಲ ನಡೀತಾವ ಅಂದ್ರೆ ಬೇರೆ ಯಾವುದೋ ಒಂದು ಕ್ಯಾಥೋಲಿಕ್ ದೇಶದಾಗ ಇದೆಲ್ಲ ನಡೀತೈತಿ ಅಂದ್ರೆ ನಾವು ನಂಬಬೇಕಲ್ರಿ.